ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಪಟ್ಟದಿಂದ ಸಿದ್ದರಾಮಯ್ಯ ಅವರು ಇದೀಗ ಕೆಳಗಿಳಿದಿದ್ದಾರೆ. ಆದರೂ ಸಹ ಸಿದ್ದರಾಮಯ್ಯ ಅವರ ಒಂದಷ್ಟು ಅಭಿಮಾನಗಳಾಗಿರ್ಬೋದು, ಅವರ ಒಂದಷ್ಟು ಹೇಳಿಕೆಗಳಾಗಿರ್ಬೋದು, ಇವತ್ತಿಗೂ ಸಹ ಅವರು ರೋಲ್ ಮಾಡೋಲಾಗೆ ಉಳ್ಕೊಳ್ತಾರೆ. ಅದೇ ರೀತಿಯಾಗಿ ಇದೀಗ ಸಾಕಷ್ಟು ವಿಚಾರಗಳಲ್ಲಿ ಮುನ್ನೆಲೆಗೆ ಬಂದಿರುವಂತಹ ಪ್ರದೀಪ್ ಈಶ್ವರ್ ಅವರು ಸಿದ್ದರಾಮಯ್ಯ ಅವರ ಮುಂದೆ ಇದೀಗ ಕಣ್ಣೀರಿಟ್ಟಿದ್ದಾರೆ. ಯಾವ ವಿಚಾರಕ್ಕೆ, ಏನಾಯಿತು ಪ್ರದೀಪ್ ಈಶ್ವರ್ ಅವ್ರಿಗೆ? ಒಟ್ಟಾರೆ ಈಗೇನು ನಾವು ನೋಡ್ತಾ ಇದ್ದೀವಿ, ಚಪ್ಪಲಿ ಎಸೆತ ಪ್ರಕರಣದ ಬೆನ್ನಲ್ಲೇ ಇದೀಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಕಾಂಗ್ರೆಸ್ನ ಹಿರಿಯ ನಾಯಕನ ಎದುರು ಇದೀಗ ಪ್ರದೀಪ್ ಈಶ್ವರ್ ಕಣ್ಣೀರನ್ನ ಹಾಕಿದ್ದಾರೆ. ಇನ್ನು ಪ್ರದೀಪ್ ಈಶ್ವರ್ಗೆ ಧೈರ್ಯವನ್ನ ತುಂಬಿದಂತಹ ಸಿದ್ದರಾಮಯ್ಯ ಅವರು ಏನಂತ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಜೂನ್ 30ರಂದು ಕಾವೇರಿ ನಿವಾಸಕ್ಕೆ ಪ್ರದೀಪ್ ಈಶ್ವರ್ ಅವರು ಭೇಟಿಯನ್ನ ನೀಡಿರ್ತಾರೆ. ಚಪ್ಪಲಿ ಎಸೆದಂತಹ ಘಟನೆಯಿಂದ ನೊಂದಿರುವಂತಹ ಶಾಸಕ ಪ್ರದೀಪ್ ಈಶ್ವರ್ಗೆ ಸಿದ್ದರಾಮಯ್ಯ ಅವರು ಇದೀಗ ಒಂದು ಕಡೆ ಧೈರ್ಯವನ್ನ ತುಂಬಿರ್ತಾರೆ. ಈ ಬಗ್ಗೆ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಹ ಪೋಸ್ಟ್ ಒಂದನ್ನ ಶೇರ್ ಮಾಡ್ಕೊಂಡಿರುವಂತದ್ದು. ಹೌದು, ಚಪ್ಪಲಿ ಎಸೆತ ಪ್ರಕರಣದಿಂದ ನೊಂದಿರುವಂತಹ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಇದೀಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕಣ್ಣೀರನ್ನ ಹಾಕಿದ್ರು. ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಚಪ್ಪಲಿ ಎಸೆದು ನನ್ನ ಕುಟುಂಬವನ್ನ ಕೀಳಾಗಿ ಕಂಡಿದ್ದಾರೆ, ಹೀಯಾಳಿಸಿದ್ದಾರೆ ಅಂತ ಇದೀಗ ಪ್ರದೀಪ್ ಈಶ್ವರ್ ಅವರು ಬೇಸರವನ್ನ ಮಾಜಿ ಮುಖ್ಯಮಂತ್ರಿ ಆದಂತಹ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅಂತ ಇದೀಗ ತಿಳಿದು ಬಂದಿರುವಂಥದ್ದು. ಒಟ್ಟಾರೆಯಾಗಿ ಪ್ರದೀಪ್ ಈಶ್ವರ್ ಭೇಟಿ ಬಗ್ಗೆ ಇದೀಗ ಸಿದ್ದರಾಮಯ್ಯ ಅವರು ಒಂದು ಪೋಸ್ಟ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಇವತ್ತು ನನ್ನ ಭೇಟಿ ಮಾಡಿ ಕೆಂಪೇಗೌಡ ಜಯಂತಿ ಆಚರಣೆಯ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಮೇಲೆ ಚಪ್ಪಲಿ ಎಸೆದು ನಮ್ಮ ಕುಟುಂಬವರನ್ನ ನಿಂದಿಸಿದ್ದು ಸೇರಿದಂತೆ ಅಂದು ನಡೆದಂತಹ ಎಲ್ಲ ಘಟನೆಯನ್ನ ವಿವರಿಸಿದ್ದಾರೆ. ತಮ್ಮ ನೋವನ್ನು ಹಂಚಿಕೊಂಡಿದ್ರು ಅಂತ ಇದೀಗ ಸಿದ್ದರಾಮಯ್ಯ ಅವರು ತಮ್ಮ ಪೋಸ್ಟ್ನಲ್ಲಿ ಬರ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಗೃಹ ಸಚಿವರಿಗೆ ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯ ಅವರು. ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೂ ಸಹ ದೂರವಾಣಿಯಲ್ಲಿ ಕರೆ ಮಾಡಿ ಘಟನೆ ಬಗ್ಗೆ ಸೂಕ್ತ ತನಿಖೆಯನ್ನ ನಡೆಸುವಂತೆ ಇದೀಗ ಹೇಳಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರ ಸಮ್ಮುಖದಲ್ಲಿ ಆಡಳಿತ ಪಕ್ಷದ ಶಾಸಕನಿಗೆ ಈ ರೀತಿ ಆಗ್ತಾ ಇರೋದು ಅಕ್ಷಮ್ಯ ಅಪರಾಧ. ಈ ರೀತಿ ಮಾಡಿದ್ಯಾರು, ಇವೆಲ್ಲವನ್ನು ಸಹ ತಿಳ್ಕೋಬೇಕು. ಅದೇ ರೀತಿಯಾಗಿ ಸಂಬಂಧಪಟ್ಟಂತಹ ಅಧಿಕಾರಿಯ ವಿರುದ್ಧ ಅನಗತ್ಯ ಕ್ರಮ ಜರುಗಿಸಬೇಕು. ಸರಿಯಾಗಿ ಇವಾಗಲೇ ಅಗತ್ಯವಾದಂತಹ ಕ್ರಮವನ್ನ ಜರುಗಿಸಬೇಕು ಅಂತ ಇದೀಗ ತಿಳಿಸಿದ್ದೇನೆ ಅಂತ ಇದೀಗ ಸಿದ್ದರಾಮಯ್ಯ ಅವರು ಪೋಸ್ಟ್ ಮೂಲಕ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ಒಬ್ಬ ಶಾಸಕನ ಮೇಲೆ ಒಂದು ಚಪ್ಪಲಿ ಎಸೆಯೋದು ಬಹಳ ತಪ್ಪಾದಂತಹ ಘಟನೆ. ಅವ್ರಿಗೂ ಒಂದು ಮನಸ್ಸಿದೆ, ಅವ್ರಿಗೂ ಹೊರಟಾಗುತ್ತೆ, ಅವರು ಒಬ್ಬ ಮನುಷ್ಯ ಅನ್ನೋದನ್ನ ಎಲ್ಲರೂ ಸಹ ಯೋಚನೆ ಮಾಡಬೇಕಾಗಿರುವಂಥದ್ದೇ. ಯಾಕೆ ಅಂತ ಅಂದರೆ, ಯಾರು ಸಹ ಬಿಟ್ಟಿಯಾಗಿ ಬಂದು ಎಲ್ಲೂ ಸಹ ನಿಂತ್ಕೊಳ್ಳಲ್ಲ. ಎಲ್ಲರೂ ಶಾಸಕರೇ, ಎಲ್ಲರೂ ಸಚಿವರೇ, ಎಲ್ಲರೂ ಅಧಿಕಾರಿಗಳೇ. ಅವರವರ ದೃಷ್ಟಿಗೆ, ಅವರವರ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದರೆ ಇದೀಗ ಚಪ್ಪಲಿ ಎಸೆಯುವಂತಹ ವಿಚಾರ ಏನಿತ್ತು, ಯಾವ ಕಾರಣಕ್ಕೆ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿಯನ್ನ ಎಸೆದ್ರು? ಒಟ್ಟಾರೆ ಅವ್ರಿಗೂ ನೋವಾಗಿದೆ. ಸೊ ಹಾಗಾಗಿ ಇದೀಗ ಸಿದ್ದರಾಮಯ್ಯ ಅವರ ಮುಂದೆ ಕಣ್ಣೀರನ್ನ ಇಟ್ಟಿರುವಂಥದ್ದು. ಒಟ್ಟಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಇದೀಗ ಅಗತ್ಯ ಕ್ರಮವನ್ನ ಜರುಗಿಸಬೇಕು ಅಂತ ಇದೀಗ ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಇದೀಗ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಈ ವಿಚಾರಣೆ ಎಲ್ಲಿಗೆ ಬಂದು ನಿಲ್ಲತ್ತೆ, ಪ್ರದೀಪ್ ಈಶ್ವರ್ ಅವರಾಗೆ ಈ ರೀತಿ ಮಾಡಿದವ್ರು ಯಾರು, ಇವೆಲ್ಲ ಕ್ರಮವನ್ನ ತೆಗೆದುಕೊಳ್ತಾರ ಅಧಿಕಾರಿಗಳು, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.